ಆಗ ಸೀಸನ್ ಈಗ ವಟಾಣಿ ಚಾಲೂ ಆಗೈತಿ. ಈ ಥರ ಒಮ್ಮೆ ಪಲಾವ್ ಮಾಡಿ ನೋಡ್ರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಮಿಕ್ಸರ್ ಬಾಂಡೆ ತೊಗೊರಿ. ಮಿಕ್ಸರ್ ಬಾಂಡೆದಾಗ ಒಂದು 4 ಮೆಣಸಿನ್ಕಾಯಿ ಹಾಕ್ರಿ, ಒಂದು ಅದ್ರಕ್ ಹಾಕ್ರಿ, ಒಂದು 5-6 ಬೆಳ್ಳುಳ್ಳಿ ಹಾಕ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊರಿ. ಅದು ಪೇಸ್ಟ್ ಮಾಡಿದಾದ ಬಳಿಕ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಜೀರಿಗೆ ಹಾಕ್ರಿ. ಜೀರಿಗೆ ಫ್ರೈ ಆದ ಬಳಿಕ ಕಡಿಪತ್ತ ಹಾಕ್ರಿ. ಕಡಿಪತ್ತನ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಲವಂಗ ಕಾಳು ಮೆಣಸು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊರಿ. ಅದಾದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೈ ಆದ ಬಳಿಕ ಲಸೂನ್ ಪೇಸ್ಟ್ ಹಾಕ್ರಿ. ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಟಮಾಟೊ ಹಾಕ್ರಿ. ಟಮಾಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಒಂದು ಚಮಚ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೈ ಆದ ಬಳಿಕ ವಟಾಣಿ ಹಾಕ್ರಿ. ವಟಾಣಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ನಾವು ಪೇಸ್ಟ್ ಮಾಡಿರ್ತೀವಲ್ಲ, ಆ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಮಾಡ್ಕೊಂಡು ಆದ ಬಳಿಕ ಒಂದು ವಾಟಿ ಅಕ್ಕಿ ಹಾಕ್ರಿ. ಅಕ್ಕಿ ಹಾಕಿದಾದ ಬಳಿಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಒಂದು ವಾಟಿಗೆ 2 ವಾಟಿ ನೀರು ಹಾಕ್ರಿ. ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಒಂದು 10-15 ನಿಮಿಷ ಬಿಟ್ಟು ನೋಡ್ಬೋದು, ನಮ್ಮದು ವಟಾಣಿ ಪಲಾವ್ ರೆಡಿ ಆಗ್ತೈತಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ.